ಆಯ್ತು. ಈಗ ಒಂದು ರೈಟಿಂಗ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಿ. ನೋಡಿ ಇಲ್ಲಿದ್ದು ಸ್ಟ್ಯಾಂಡ್ ವಿಡಿಯೋ ಇದೆ. ಆಯ್ತು ಸರ್, ಆಯ್ತು. ಫೋಟೋ ತೆಗೆದಿದ್ದೀವಿ ಅಲ್ಲ, ನಿಮ್ದು ವಿಡಿಯೋ ಇದೆಯಲ್ಲ ಬನ್ನಿ. ಆಯ್ತು ಮೇಡಮ್, ಆಯ್ತು. ಈಗ ಹೋಗಿ ಒಂದು ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ಕೊಡಿ. ಆಯ್ತು, ಎಲ್ಲ ಕೂಡ ಎಲ್ಲ ತೋರಿಸಿ. ಆಯ್ತು, ಅಲ್ಲಿ ಆಲ್ರೆಡಿ ಫೀಲ್ಡ್ ಬಿಡಬೇಡಿ ಅಂತ ಹೇಳಿದ್ದೀವಿ. ಎನ್ಜಿಆರ್ ಆಗಿದೆ, ಇವಾಗ ಹೋಗಿ ಎಲ್ಲ ಆಗಿದೆ. ಆಯ್ತು, ಇವಾಗ ಹೋಗಿ ಸರ್, ಇವಾಗ ಹೋಗಿ ಒಂದು ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ಕೊಡಿ. ಕಂಪ್ಲೇಂಟ್ ಕೊಡೋಕೆ ಸರ್? ಆಯ್ತು, ಕೊಡೋಕೆ ಕೊಟ್ಬನ್ನಿ. ಏನಾಗಿದೆ? ಮುಂದೆ ಏನೋ ಇನ್ಸ್ಪೆಕ್ಟರ್ ಇರ್ತಾರೆ, ಹೋಗಿ ನೀವು. ಈ ಥರ ನೀವು ಹೇಳ್ತೀರಾ? ಇಲ್ಲ, ನಮ್ಮೆಲ್ಲ ಮಾಮೂಲೆಲ್ಲ ಹೋಗಿರ್ತಲ್ಲ ಮ್ಯಾಟ್ರ್. ನೀವು ಹೋಗೋದು. ಆಯ್ತು ಮೇಡಮ್, ನೀವು ಹೋಗಿ. ಮಾತಾಡ್ಬೇಡಿ ಕೊಡಿ. पागल है तुम, पागल हो तुम भी पागल हो, तुम भी पागल हो, तुम भी साइको, यू साइको, यू साइको पीपल. Of course, is she a candidate psycho? किसने साइको को मुझे साइको बोलने के लिए? क्लोज ಮಾಡಿ ಮೇಡಮ್ ಅವರೇ, ಡೋರ್ ಕ್ಲೋಸ್ ಮಾಡಿ. ಕ್ಲೋಸ್ ಕರೋ. मुझे साइको बोल रही है. ಕ್ಲೋಸ್ ಮಾಡಿ ಡೋರ್ ಕ್ಲೋಸ್ ಮೇಡಮ್. ಹಾ, ಡೋರ್ ಕ್ಲೋಸ್ ಕರೋ. ನಾವು ಏನಪ್ಪ ಅಂದರೆ ಅವ್ರಿಗೆ ನಮ್ಮ ಕೊರೋನಾ ಟೈಮಲ್ಲಿ ಸ್ವಲ್ಪ ನೀಟ್ ಆ್ಯಂಡ್ ಕ್ಲೀನ್ ಮೇಂಟೈನ್ ಮಾಡಿದ್ವಿ. ಆವಾಗಿಂದ ಮೇಂಟೈನ್ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಅವ್ರಿಗೆ ಚಪ್ಪಲಿ, ಶೂಸು, ರ್ಯಾಕ್ಸು ಅವೆಲ್ಲ ನಾವು ಬಾಗಿಲ ಎದುರುಗಡೆ ಇಡಬೇಡಿ ಅಂತ ಹೇಳ್ತಿದ್ದೀವಿ. ಅವರು ಅಷ್ಟಕ್ಕೆ ಇದು ನಮ್ಮದು ಪ್ರಾಪರ್ಟಿ, ನಮ್ಮದು ರೈಟ್ಸ್ ಇದೆ, ಇದು ಕಾರ್ ಓಪನ್ ಪ್ಯಾಸೇಜ್ ಇದ್ದರೆ ಗಲೀಜು ಹೇಸಿಗೆಲ್ಲ ಮಾಡೋಕ್ಕೆ ಅವಕಾಶ ಇದೆಯಾ? ಅದೇ ನಾನು ಅಷ್ಟೇ ಕೇಳೋದು. ಇದು ಮ್ಯಾಟ್ರು ಎಲ್ಲರಿಗೂ ಸಿಲ್ಲಿ ಥರ ಕಾಣಿಸುತ್ತೆ. ಈ ಕ್ವಶನ್ನ ನಾವು ರೈಸ್ ಮಾಡ್ತಾ ಇರೋದಕ್ಕೆ ಅವರು ಪರ್ಪಸ್ ಆಗಿ ನಾವು ರಂಗೋಲಿ ಹಾಕಿದ್ದೀವಿ. ಸ್ವಸ್ತಿಕ್ಕು, ಶಿವರಾತ್ರಿ ದಿವಸ, ಹಬ್ಬಗಳ ದಿವಸ, ಶುಕ್ರವಾರ, ಈ ಥರ ನಮ್ಮ ಹಿಂದೂ ಕಲ್ಚರ್ ಯಾವ ಥರ ಇದೆ ಅದು ಸ್ವಸ್ತಿಕ್ಕು, ಹಾಗೆ ಓಮ್ ಆಗಲಿ ಅಥವಾ ಶಿವಲಿಂಗ ಆಗಲಿ, ಈ ಥರ ಎಲ್ಲ ರಂಗೋಲಿ ನಾವು ನಮ್ಮ ಆರ್ಟ್ ಅದು ಅವ್ರು ಬಿಡಿಸ್ತಾರೆ. ನಮ್ಮ ಮಿಸಸ್ ಬಿಡಿಸ್ತಾರೆ, ಚಿತ್ರ ಬಿಡಿಸ್ತಾರೆ. ಎಲ್ಲ ಫೋಟೋಸ್ ಶೇರ್ ಮಾಡ್ತೀನಿ ಬೇಕಾಗಿದ್ರೆ. ವೀಡಿಯೋಸು ಇದ್ದಾವೆ. ಅವ್ರು ಯಾವ ಥರ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂದರೆ ನಮಗೆ ಹೇಳೋಕ್ಕಾಗ್ತಾಯಿಲ್ಲ. ನಾವು ಕಂಪ್ಲೇಂಟ್ ಡಿಸೆಂಬರ್ 12ನೇ ತಾರೀಕು ಒಂದು FIR ಮಾಡಿ ಈ ಥರ ಹರಾಸ್ಮೆಂಟ್ ಆಗ್ತಾಯಿದೆ ಅಂತ FIR ಮಾಡಿದ್ವಿ. ಅದಕ್ಕೆ ಇವರು ಕೌಂಟ್ರ್ FIR ತೊಗೊಂಡಿದ್ದಾರೆ. ಕೌಂಟ್ರ್ FIR ಅಂದರೆ ಅವರು ನನ್ನ ಮೇಲೆ 354 ಹಾಕಿ 354A 354D ಈ ಥರ ಎಲ್ಲ ಕೌಂಟ್ರ್ ಕೇಸ್ ಹಾಕಿ ನಮಗೆ ಕೌಂಟ್ರ್ ಕೇಸ್ ಹಾಕಿದ್ರು. ಆದರೂ ನಾನು ಬೇಲ್ ತೊಗೊಂಡು ಕೋರ್ಟಲ್ಲಿ ನೋಡ್ಕೊಳ್ಳೋಣ, ಸತ್ಯಕ್ಕೆ ಯಾವತ್ತೂ ಜಯ ಇದ್ದೇ ಇರುತ್ತೆ. ನಾನು ಇಲ್ಲಿಯೇ ಹುಟ್ಟಿ ಬೆಳೆದಿರೋ ನಾನು ಯಾಕೆ ಭಯ ಬೀಳಬೇಕು ಅಂತ ನಾನು ಫೇಸ್ ಮಾಡಿದೆ. ಆಮೇಲೆ ಅನ್ವಾಂಟೆಡ್ ಆಗಿ 107 ಹಾಕಿದ್ರು. ನಮ್ಮ 4 ಜನದ ಮೇಲೆ 107 ಹಾಕಿದ್ರು. 107 ಅಂದರೆ ಇನ್ ದ ಸೆನ್ಸ್ ಪಬ್ಲಿಕಲ್ಲಿ ನಾವು ನ್ಯೂಸೆನ್ಸ್ ಮಾಡ್ತಾಯಿದ್ದೀವಿ. ನಾಳೆ ಇವ್ರಿಗೂ ಪಬ್ಲಿಕ್ ಪ್ರಾಪರ್ಟೀಸ್ನ ಇವರು ಏನು ನಾಶ ಮಾಡ್ಬೋದು ಅನ್ನೋದು ಅದು 107 ಸೆಕ್ಷನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.